वो भिंडी कितना साल हो गया, वो कितना दिन? 2 ಇಯರ್ ಆಗೈತೆ. 2 ईयर हो गया. ಹೇಗ್ ನೋಡ್ರಿ ಕಲ್ಟಿವೇಶನ್, ಬೆಳ್ಳುಳ್ಳಿ ವಾಸನೆ ನೋಡ್ರಿ. ಈ ತರ ವಾಸನೆನೇ ನೋಡಿಲ್ಲ ಹೇಳ್ಬೇಕು ಅಂತ ಅಂದ್ರೆ. ಯಾಕೆಂದ್ರೆ ನ್ಯಾಚುರಲ್ ಆಗಿ ಬಂದಿದೆ ನೋಡ್ರಿ. ದಪ್ಪ ಬರಲ್ಲ, ಇದು ಗುಣಮಟ್ಟ ಬರುತ್ತೆ. ತರ ಮಟ್ಟೆನ ಮುಕ್ಕಲ್ ಅಡಿ ಮುಚ್ಚಿಬಿಡೋದು, ಮಧ್ಯ ಇರೋದು. ಚಿಕ್ಕ ಚಿಕ್ಕ ಕಳೆನ ಈ ತರ ಕೈಲಿ ಕಿತ್ಕೊಂಡ್ಬಿಡೋದು ಅಷ್ಟೇ. ಇಲ್ಲಿ ತರಕಾರಿ ಇಲ್ಲಿ ಆಗ್ತಾ ಇರೋದು ಹಿಂದಿಂದೆ ಅದ್ರ ಉಲ್ಟದ ತರಕಾರಿ ಆಗ್ತಲೇ ಇರ್ಬೇಕು. ಬೆಡ್ ಈ ತರ ಇರೋದ್ರಿಂದ 1 ಕ್ವಿಂಟಲ್ ತರಕಾರಿ ಬರ್ತಿದ್ರ ಮೇಲೆ. 1 ಕ್ವಿಂಟಲ್ ತರಕಾರಿ ಮಾಡಿದ್ರೆ ನೀವು ಕಮರ್ಷಿಯಲ್ ಆಗಿ ತರಕಾರಿ ಮಾಡೋರಾದ್ರೆ ಈ ತರ 300 ಬೆಡ್ ಇದ್ರೆ ದಿನ ಒಂದ್ ಬೆಡ್ ಕೀಳ್ಬೇಕು, ದಿನ ಒಂದ್ ಬೆಡ್ ಬಿತ್ಬೇಕು. ನೋಡಿ ಈ ವಾಸನೆ ಬರಕ್ ಸಾಧ್ಯನೇ ಇಲ್ಲ. ಈಗ 1000 ಮೈಲಿಯಿಂದ ಜಲಮಾರ್ಗ ಕಂಡಿಡ್ಕೊಂಡ್ ಬಂದವ್ರೆ ಅಂದ್ರೆ ಈ ರುಚಿಗೆ ಬಂದಿದ್ದು. ಕೊಡಿ ಸ್ಮೆಲ್ ನೋಡ್ತಾರೆ, ಅದನ್ನ ಸ್ಮೆಲ್ ಬರ್ತಾ ಇತ್ತು. ಬಟ್ ನನ್ಗೆ ಇದು ಏನಿದೆ ಅಂತ ಗೊತ್ತಿಲ್ಲ. ಇಡ್ಲಿಗೆಲ್ಲ ಹಾಕ್ತಾರೆ, ಇಡ್ಲಿಗೆ ಚಿತ್ರಾನ್ನಕ್ಕೆ ಎಲ್ಲ ಸ್ಮೆಲ್ ಹಾಕ್ತಾರೆ. अच्छा ये इडली में डालता है? हाँ इडली में, भुज्जी में डालते हैं, अच्छा बोंडा गिंडा अलग। उसको क्या नाम बोलता है इधर कर्नाटका में? ಸಬ್ಬಸ್ಗಿ ಅಂತಾರೆ. ಸಬ್ಬಸ್ಗಿ ಸೊಪ್ಪು. अच्छा अच्छा. ಸ್ಮೆಲ್ ನೋಡಿ ಬೆಳ್ಳುಳ್ಳಿ ಇದು, ಆಗ ಗಾರ್ಲಿಕ್. हाँ बहुत अच्छा है. ये लहसुन है, इसका स्मेल बहुत अच्छा है. नेचुरल तरीके से इसको प्लांटिंग करके ग्रोथ किया है. बहुत अच्छा है एक्चुअली ये नेचुरल प्रोसेस. ಕ್ವಾಂಟಿಟಿ ಲೆಸ್ ಇದ್ರು ಕ್ವಾಲಿಟಿ ಪ್ಲಸ್ ಇರುತ್ತೆ ಇದ್ರಲ್ಲಿ. हाँ ये लेस क्वांटिटी होने से भी क्या है, इसमें क्वालिटी अच्छा है. ಕ್ವಾಲಿಟಿ ಡೌನ್ ಮಾಡ್ತಾರೆ, ಕ್ವಾಂಟಿಟಿ ಹೆಚ್ಚು ಮಾಡ್ತಾರೆ. ಜಸ್ಟ್ ಲೈಕ್ ಹೈಬ್ರಿಡ್ ಅಂತಾರೆ. करेक्ट. ನೋಡಿ ಸೊಪ್ಪೆಲ್ಲ ನ್ಯಾಚುರಲ್ ಆಗಿ ಬಂದಿರೋದು, ಗ್ರೋತ್ ಆಗಿ ಬಂದಿರೋದಲ್ಲ. ये पूरा नेचुरल है. ಹಾ ನ್ಯಾಚುರಲ್ ಎಲ್ಲ ಅಂತ. क्या क्या स्प्रे करता है सर इसमें? ಏನು ಸ್ಪ್ರೇ, ಏನು ನೈ ಸ್ಪ್ರೇ, नो स्प्रे. ನೋ ಸ್ಪ್ರೇ, ಓನ್ಲಿ ಜೆಟ್. ಇದರಿಂದ ಎಸಿ ರೈನ್ ಜೆಟ್ ಇಂದ ಆಗಿರೋದು. अच्छा जो रेन जेट से ರೈನ್ ಜೆಟ್ ಎಲ್ಲ ಅಂತ स्प्रे किया है. ನ್ಯಾಚುರಲ್ ಯಾವ್ದು ಸ್ಪ್ರೇ ಮಾಡಲ್ಲ, नेचुरल फार्मिंग. ನ್ಯಾಚುರಲ್. ನೋಡಿ ದೇವ್ರ ಗ್ಲಿಲ್ ಸಿಡಿಯ ಯಾರು ತಂದು ಕೊಟ್ರಿ? ತನ್ನಷ್ಟಿಗೆ ತಾನೇ ಬರ್ದು. ಭೂಮಿ ಕಪ್ಪ ಹಾಕ್ಬೇಕು ಅಂದ್ರೆ ಎಲೆ ಸಸ್ಯ ಇರ್ಬೇಕು. ಇದೇ ಗ್ಲಿಲ್ ಸಿಡಿಯಾ ಅಂತ. ग्लिरिसिडिया. ಗ್ಲಿಲ್ ಸಿಡಿಯಾ नाइट्रोजन के लिए अच्छा है ना सर? ನೈಟ್ರೋಜನ್ ಫಿಕ್ಸಿಂಗ್ ಗೆ, ಅಗ್ರಿಕಲ್ಚರ್ ಗೆ ಇದು ಸಿಸ್ಟಮ್. ಇದು ಬೆಡ್ ಸಿಸ್ಟಮ್. ಏನಾಗುತ್ತೆ, ವಾಟರ್ ಹೆವಿ ವೆಯ್ಟ್ ಇರುತ್ತೆ, ओके. ಏರ್ ಲೈಟ್ ಇರುತ್ತೆ. हाँ ಅವೆರಡು ಮಿಂಗಲ್ ಆದ್ರೆ ಅಲ್ಲಿ ಈಗ ಪ್ರೊಡಕ್ಷನ್ ಆಗೋದು. ಆದ್ರೆ ಸಮ ಪ್ಲಾಟ್ ಇರಿಗೇಷನ್ ಆಗ ಅದು ಸಾಧ್ಯ ಇಲ್ಲ. ಇದು ಏರಿವೇಶನ್ ಮಾಡಿದಾಗ ವಾಟರ್ ಕೆಳಗಡೆ ಇಳಿದೋಗುತ್ತೆ, ಅವಾಗ ಏರ್ ಇಲ್ಲಿ ಉಳಿತಾ ಹೋಗುತ್ತೆ. ನೋಡಿ ಈ ತರ ಮಟ್ಟೆ ಹೊಚ್ಚೋದ್ರಿಂದ ಅಡಿಲಿ ನ್ಯಾಚುರಲ್ ಕಲ್ಟಿವೇಶನ್ ಆಗುತ್ತೆ. हाँ. ಇಲ್ಲಿ ಫೀಡಿಂಗ್ ಇವು Central- ಸೊಪ್ಪುಗಳು ಹಾಕೋದು, ಸೊಪ್ಪುಗಳು ಪ್ಲಾಂಟ್ಗಳು ಹಾಕೋದು, अच्छा ये बीच बीच में ಪ್ಲಾಂಟ್ಗಳು ಹಾಕೋದು. जो गैप क्या क्या डाल सकता है, ಏನೇನ್ ಹಾಕಬಹುದು? ಈ ಸಬ್ಬಸ್ಗಿ, ಕೊತ್ತಂಬರಿ ಇಂಥವೆಲ್ಲ ಹಾಕ್ಬೋದಲ್ಲ, ವೆರೈಟಿಗಳನ್ನೆಲ್ಲ. ಸೆಂಟ್ರಿಗೆ ಈ ತರ ಕಾಯಿ ತರಕಾರಿ, ವೆಜಿಟೇಬಲ್ साइड में वेजिटेबल. ಸೆಂಟ್ರ್ ಮೇಲೆ ಬೀಟ್ರೋಟ್, ಮೂಲಂಗಿ. ಮೂಲಂಗಿ ಕಾರ್ನರ್ ಇಲ್ಲಿ ಜಾರಾಗೆ ಬೀಟ್ರೋಟು ಮೂಲಂಗಿ ಇಲ್ಲಿ ಇಳಿಯುತ್ತೆಲ್ಲ. हाँ हाँ. ಈ ಟೇಸ್ಟ್ ಬರ್ಬೇಕು ಅಂತಂದ್ರೆ ಈ ತರನೇ ಬೆಳಕು. ನ್ಯಾಚುರಲ್ ಟೇಸ್ಟ್ ಬರ್ಬೇಕು ಅಂದ್ರೆ ನ್ಯಾಚುರಲ್ ಆಗಿ ಕಲ್ಟಿವೇಶನ್ ಮಾಡಿ. ओके. ನೋಡಿ ಇದು ಮುಳ್ಳು ಬದನೆ ಇದೆ, ಇದು ಸ್ಟೀಮ್ ಮಾಡಿ ತಿನ್ನುವಂತ ಬದನೆ. ಇದು ಬದನೆ ब्रिंजल. ಬ್ರಿಂಜಾಲ್ ಅಲ್ಲೇ ನಾಟಿ ಬ್ರಿಂಜಾಲ್ ಇದು. ये देसी ब्रिंजल है. ದೇಶಿ अच्छा ये ಮುಳ್ಳಿರುವಂತದ್ದು. ಇದು ಹಾ, ಸುಟ್ಟೆ ತಿನ್ನುವಂತದ್ದು. ಇದನ್ನ कांटा है. ಬಹಳ ಟೇಸ್ಟ್ ಬರುತ್ತೆ. ಇದು ಮೆಡಿಸನ್ ವ್ಯಾಲ್ಯೂ ಇರುತ್ತೆ ಇವಕ್ಕೆಲ್ಲ ಅಂತ. इसमें मेडिसिन वैल्यू है. ಲೈಫ್ ಲಾಂಗ್ ಗಿಡ ಇದು, ಪ್ಲಾಂಟ್ ಇದು. ಸೀಡ್ ಎಲ್ಲ ಲೈಫ್ ಲಾಂಗ್ ಪ್ರೂನಿಂಗ್ ಮಾಡ್ತಾ ಇದ್ರೆ ಲೈಫ್ ಲಾಂಗ್ ಬರ್ತಾ ಇರುತ್ತೆ. लाइफ लॉन्ग. पहले ऐसा खेती करता था गांव में सभी विलेज में. आजकल ये सब नहीं कर रहा है. हैं? ಮಾಡಲ್ಲ. ಹೈಬ್ರಿಡೈಸ್ ಬಂದ್ಮೇಲೆ ಇದನ್ನೆಲ್ಲ ಹೈಬ್ರಿಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೋಡಿ ಮುಳ್ಳಿರುತ್ತೆ ಅಂತ ತಿನ್ನೋದಿಲ್ಲ ಇದನ್ನೆಲ್ಲ. हाँ हाँ हाँ. बहुत अच्छा है लेकिन ये ಹೆಲ್ತ್ ಡೆವಲಪ್ಮೆಂಟ್. वो भिंडी बहुत बड़ा है सर. ಬೆಂಡಿ ಇಲ್ಲೋ, ಅದು ಗ್ರೀನ್ ರೆಡ್ ಲಾಂಗ್, ಅದು हाँ हाँ. ಗ್ರೀನ್ ಡಾರ್ಪ್ ಇಲ್ಲ ಐತ್ ನೋಡ್ರಿ. वो इतना बड़ा है. हैं? ये बहुत बड़ा प्लांट है भिंडी का. इसको प्रूनिंग किया है सर? ನಾವು ಪ್ರೂನಿಂಗ್ ಮಾಡ್ಬೇಕು, ಇಯರ್ಲಿ ಪ್ರೂನಿಂಗ್ ಮಾಡ್ಬೇಕು. ಅದು ಗ್ರೋತ್ ಆಗುತ್ತೆ. ಅದು ಕೆಸರೈತೆ ಹಂಗಾಸ್ನಂತ. ಇಲ್ಲೇ 3 ಬೇಕಾಗುತ್ತೆ. ಇಂತ 3 ಜೆಟ್ ಇದ್ರೆ ಒಂದು ಸೆಂಟ್ಸ್ಗೆ 3 AC ರೈನ್ ಜೆಟ್ ಸಿಸ್ಟಮ್ ಬೇಕು. ಹೌದಾ? 15 ಫೀಟ್ ಈ ಕಡೆ ಇರುತ್ತೆ, ಒಂದು ಸೈಡ್, ಆ ಸೈಡ್ 15 ಫೀಟ್, 12 ಫೀಟ್ ಲೆಂತ್. ಓಕೆ. ನೋಡಿ ಸಮೂಹಕ್ಕೆ ನೀರಾಯುತ್ತೆ ಹಿಂಗೆಲ್ಲ. ನೋಡಿ ಗ್ರೋತ್ ಎಲ್ಲ ಸಮೂಹಕ್ಕೆ ನೀರು ಬಂದಿರುತ್ತೆ, ಎಲ್ಲ ಹೂವು ಇದಾಗಿರುತ್ತೆ. रेन तरह. ರೈನ್ ಅದು बारिश के जैसा. ಬಾರಿಸು. वो भिंडी कितना साल हो गया, वो कितना दिन? वो भिंडी कितना दिन हो गया? ಲೈಫ್ ಲಾಂಗ್ ಟೈಮ್ ಇರುತ್ತೆ. ಲೈಫ್ ಟೈಮ್ ಇದು 2 ಇಯರ್ ಆಗೈತೆ. 2 ईयर हो गया. ಸೀಡು ಎಕ್ಸಸ್ ಇದ್ರೆ ಬಿದ್ರೆ ತಿರ್ಗಾ ರಿನಿವಲ್ ಆಗ್ತಾ ಇರ್ತೈತೆ ಅಲ್ಲಲ್ಲೇ.
ಕಳೆ ಹೆಂಗ್ ರಿನಿವಲ್ ಆಗ್ತಾ ಇರ್ತೈತೋ ವೀಡು ಹಂಗೆ ಪ್ಲಾಂಟ್ ರಿನಿವಲ್ ಆಗ್ತಿರ್ತೈತೆ ಆ ಸೀಡ್ ಅಲ್ಲಿ ಬಿಡ್ಬೇಕಲ್ಲಿ बीच के ಇದು ಬೀಜಕ್ಕೆ ಬಂದಾರ ಕೇಳ್ತಿರ್ತಾರಲ್ವರ वो सीड के लिए छोड़ा है ना सर वो सीड के लिए ಆನಿಯನ್ ಫ್ಲವರ್ ऑनियन फ्लावर है ಆನಿಯನ್ ಫ್ಲವರ್ ಸೀಡ್ ಅಂದ್ರೆ ಇದು ದಪ್ಪ ಈರುಳ್ಳಿದ ದಪ್ಪ ಈರುಳ್ಳಿ ನೀವ್ ಹೆಂಗ್ ಅಚ್ಚಾ. ಬೆಳ್ಳುಳ್ಳಿ ಈ ತರ ಟೇಸ್ಟ್ ನೋಡಿರ ಆ ಈರುಳ್ಳಿ ಟೇಸ್ಟೇ ಬೇರೆ ಬಿದ್ದೆ ತಿರ್ಗಾ ಹೊಂಟು ನೋಡಿ ಪುದೀನ ನೋಡಿ ಈ ಸ್ಮೆಲ್ ಎಲ್ಲಿ ಬರುತ್ತೆ ಇದು अच्छा ये नेचुरल ग्रोथिंग का ये ನ್ಯಾಚುರಲ್ ಗ್ರೋತಿಂಗ್ पुदीना है। ಪುದೀನ इसका स्मेल बहुत अच्छा है ಸ್ಮೆಲ್ಗೋಸ್ಕರನೇ ಇದನ್ನ ಬಳಸೋದು अच्छा एक ही बार कल्टीवेशन करने के बाद दोबारा नेक्स्ट टाइम जरूरत नहीं है ना नई ये फार्म को आके कुछ नया चीज देखने के लिए मिला नया मतलब हमारा पुराना पद्धति है मगर कोई करता नहीं है सारा अभी कर रहे हैं तो बहुत अच्छा लग रहा है हल्दी ಹಾ ಹಳದಿ ಹಳದಿ हल्दी हल्दी बोलता है हाँ। हिंदी में ಹಾ टर्मरिक ಟರ್ಮರಿಕ್ ನ್ಯಾಚುರಲ್ ಟರ್ಮರಿಕ್ ओहो नहीं वो दूर से स्मेल हो रहा है ये क्या है सर ये ನೀರ್ ಪ್ಯೂರಿಫೈಡ್ ನ್ಯಾಚುರಲ್ ನೀರ್ ಪ್ಯೂರಿಫೈಡ್ ಮಾಡೋದು ಇಲ್ಲಿ ವಾಟರ್ನ ಪ್ಯೂರಿಫೈಡ್ ಮಾಡೋದು ಇದು ನ್ಯಾಚುರಲ್ ಫಿಲ್ಟರ್ अच्छा नेचुरल फिल्टर हाँ। इस टैंक में क्या है एक्चुअली ಈ ಮಚ್ಲಿ ಐತೆ मछली है ಮಚಲಿ और ये फ्लावर है ना वो ಫ್ಲವರ್ ಇದು ಲೋಟಸ್ अच्छा ऐसा क्यों ಈವ್ನಿಂಗ್ ಟೈಮು ಮಚಲಿ ಜಂಪ್ ಮಾಡುತ್ತೆ ಆಚೆ ಕಡೆ ಔಟ್ ಸೈಡ್ ओके ಅದು ಅವಾಯ್ಡ್ ಮಾಡಕ್ಕೋಸ್ಕರ ಇದು ಹಾಕ್ಬಿಟ್ಟಿದ್ವಿ ओहो इसलिए मछली पालन किया है इसमें अच्छा ये ಗಪ್ಪೀಸ್ ಇದೇನು ಮಾಡೋದಂದ್ರೆ ಅದು ಬೋರ್ ನಿಂದ ಬರೋದು ಇದು ಫ್ಲೋರೈಡ್ ವಾಟರ್ नहीं करेक्ट मैं समझ गया इसमें क्या है आपने मछली पालन किया है कि फ्लावर ग्रोथ किया क्या है? ಫ್ಲವರ್ ಗ್ರೋತ್ ಇದೊಂಥರ ಪ್ರಪಂಚ ಇದ್ದಂಗೆ ಮಚಲಿ ಏನ್ ಮಾಡುತ್ತೆ ಅಮೋನಿಯಾನ ಹೊಡೆದು ನೈಟ್ರೇಟ್ ಆಗಿ ಇದು ಮಾಡುತ್ತೆ ಕನ್ವರ್ಟ್ ಮಾಡುತ್ತೆ ओके ಈ ನೀರ್ನ ನೀವು ಸ್ಪ್ರೇ ಜೆಟ್ ನಲ್ಲಿ ಯೂಸ್ ಮಾಡಿದ್ರೆ ಪ್ಲಾಂಟ್ ಗ್ರೋತ್ ಚೆನ್ನಾಗಿ ಬರುತ್ತೆ अच्छा ಯೂರಿಯಾದ ಅವಶ್ಯಕತೆ ಬೇಕಾಗಲ್ಲ हाँ तो ये पानी जब स्प्रे करेंगे ರಿವರ್ ಟ್ಯಾಂಕು ಪಾನಿ ಸಮ ಇರುತ್ತೆ ಇದು. अच्छा अच्छा उसमें क्या बेनिफिट होता है सर ಬೆನಿಫಿಟ್ ನ್ಯಾಚುರಲ್ ವಾಟರ್ ಇದು ನ್ಯಾಚುರಲ್ ನೋಡಿ ಈಗ ಏನ್ ತೋರಿಸ್ತೀನಿ ಈಗ. हाँ 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 ಒಂದ್ ಪ್ಲಾಂಟ್ ಇಕ್ಕಿರೆ ಅಲ್ಲೇ ಗ್ರೋತ್ ಆಗುತ್ತೆ अच्छा ಅದು ದ್ರಾಕ್ಷ ಅಲ್ಲ ಇದು ಜಲಸಸ್ಯ ಅಲ್ಲ ಇದು ವಾಟರ್ ಪ್ಲಾಂಟ್ ಅಲ್ಲ ಇದು ಕಡ್ಡಿ ಸುಮ್ನೆ ಹಿಂಗ್ ಇಟ್ರೆ ಇದು ಗ್ರೋತ್ ಬರುತ್ತೆ ग्रोथ ಅಲ್ಲಿ ನೀರ್ ಎಷ್ಟು ಕ್ವಾಲಿಟಿ ಇದೆ ಅಂತ ನೋಡ್ರಿ ಕ್ಲಾರಿಟಿ ಹೆಂಗಿದೆ ನೋಡಿ ನೀರು ಇದನ್ನ ಹೊಡಿಯಕ್ಕೋಸ್ಕರನೇ ಮಾಡಿ ಇದನ್ನ ರೀಸೈಕಲ್ ಮಾಡಿ ಕೃಷಿ ಹೊಂಡ ಮಾಡ್ಕೊಂಡಿದ್ವಿ ಮಧ್ಯದಾಗೆ ನೀವು ಫೌಂಟನ್ ಮಾಡ್ಕೋಬೇಕು ಫೌಂಟನ್ ಮ್ಯಾಗ್ ಜಿಗಿಯೋದ್ರಿಂದ ಆಕ್ಸಿಜನ್ ನ ಫೀಲ್ ಮಾಡುತ್ತೀವಿ ಫೌಂಟನ್ ಇದನ್ನ ಹೆಂಗ್ ಅಲ್ಲಿಗೆ ಹೆಂಗ್ ಇದ್ ಮಾಡ್ಕೊತೀರಾ ಇಲ್ಲ ಅಲ್ಲಿ ತೊಟ್ಟಿನೇ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದೀವಿ ದೊಡ್ಡದಾಗಿ ಇದು ಕಾನ್ಸೆಪ್ಟ್ ಮಸ್ಟ್ ಮಾಡ್ಕೊಂಡು अच्छा इस तरह ये जो पानी को स्टॉक करके इस फ्लावर को जो हाँ। ग्रोथ करने के बाद इसका पानी स्प्रे करने से प्लांट का ग्रोथ ನೋಡಿ. अच्छा होता है ಏಕ್ಲೆ ಮಚ್ಲಿ ಒಂದ್ ಸೈಡ್ ಇದ್ರೆ ಆಗಲ್ಲ ವಾಟರ್ ಕ್ಲೀನ್ ಇಲ್ಲ ನೋಡ್ರಿ ಇದು ಪ್ಲಾಂಟ್ ಮಚ್ಲಿ ಎರಡು ಇರೋದ್ರಿಂದ ನೋಡಿ अच्छा दोनों चाहिए ದೋನೋ ಇದ್ರೆ ಕ್ಲಿಯರ್ ಕ್ಲಾರಿಟಿ ಬರೋದು ಇವಾಗ ಇದ್ರೊಳಗೆ ಇಲ್ಲ ಇಲ್ಲ ಮೀನಿದೆ ಅಷ್ಟೇ ಏನಿದೆ, ಅದೇ ಇದಿಲ್ಲ ಫ್ಲವರ್ ಪ್ಲಾಂಟ್ ಇಲ್ಲ ನೋಡಿ ನೀರ್ ಕ್ವಾಲಿಟಿ ಇಲ್ಲ ಹೆಂಗಿದೆ हाँ। ಅದಿದ್ರೆ ಅದಷ್ಟು ನೀಟ್ ಆಗಿದೆ तो क्या है कि फ्लावर और ये मछली दोनों चाहिए ದೋನೋ ಇರ್ಬೇಕು तो उसका थोड़ा ಪ್ಲಸ್ ಮೈನಸ್ ಇದ್ರೆ ಆಕ್ಷನ್ ಆಗೋದು ಪ್ಲಸ್ ಪ್ಲಸ್ ಆಗಲ್ಲ हाँ सर हाँ ये क्वालिटी में डिपेंड हाँ। आ रहा है ये छाछ है ये बटर मिल्क देसी गाय का ಹಾ ದೇಶಿ ये टेस्ट थोड़ा अच्छा है